ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಗಳು ಹಾಗೂ ಇಲ್ಲಿ ನೆಲೆಸಿರತಕ್ಕಂಥ ಸಮಾಜದ ಹಿರಿಯರು ಬಂಧುಗಳು ಅವ್ರಿಗೂ ನನ್ನ ಅನಂತ ವಂದನೆಗಳು. ಮಾಧ್ಯಮ ಮಿತ್ರರಿಗೆ ಅನಂತ ಶರಣಾರ್ಥಿಗಳು ಹಾಗೂ ವೇದಿಕೆ ಮೇಲಿರತಕ್ಕಂಥ ಅನೇಕ ಸಮಾಜದ ಹಿರಿಯರು ಮುಖಂಡರು ನನ್ನ ಬಂಧುಗಳಿಗೆ ಅವ್ರಿಗೆಲ್ಲ ಈಗಾಗಲೇ ಸ್ವಾಗತ ಮಾಡಿದ್ದಾರೆ. ನಮ್ಮ ಹಳೆಯ ಬಸವರಾಜ ಗೌಡರು ಅವ್ರಿಗೂ ನನ್ನ ಪರ ಕೂಡ ಅವ್ರಿಗೆ ಸ್ವಾಗತ. ಬಂಧುಗಳೇ, ಈ ದಿನ ಇಲ್ಲಿ ಪತ್ರಿಕಾ ಸಭೆ ಮಾಡುವ ಉದ್ದೇಶ, ನಮ್ಮಲ್ಲಿ ಕುರುಬರು ಸುಮಾರು 90% ನಾವು ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ, ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತರೂ ಕೂಡ ಪ್ರತಿ ಒಂದು ಕ್ಷೇತ್ರದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಇನ್ನುವರೆಗೂ ಸಿಗ್ತಾ ಇಲ್ಲ, ಅಧಿಕಾರಗಳು ನಮಗೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ ನಮ್ಮನ್ನು ಬೆಳೆಸಿಕೊಳ್ತದೆ, ಆದರೆ ನಾವು ನೋವುಂಡು ಹಾಗೆ ಇನ್ನು ಇವತ್ತಿನ ಕೂಡ ನಾವು ಜೊತೆಲೇ ಇದ್ದೇವೆ, ಕಾಂಗ್ರೆಸ್ಸಿನ ಜೊತೆಲೇ ಇದ್ದೇವೆ. ಕಾರಣ ನಮ್ಮವರೇ ಆದ, ನಮ್ಮ ಸಮಾಜದವರಾದ ಮಾನ್ಯ ಮುಖ್ಯಮಂತ್ರಿಗಳು ಇರೋದರಿಂದ ನಾವು ನುಗ್ಗಲಿಕ್ಕಾಗದೆ, ತೆರಲಿಕ್ಕಾಗದೆ ಹಾಗೆ ಜೊತೆಗೆ ನಡೀತಾ ಇದ್ದೀವಿ ನಾವು. ಬಂಧುಗಳೇ, ನಮಗೆ ಅನೇಕ ರೀತಿಯಲ್ಲಿ ಈ ಪಕ್ಷದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಇವತ್ತಿನವರೆಗಾಗಿ ಕಾಂಗ್ರೆಸ್ ಅಲ್ಲಿ ಕುರುಬರಲ್ಲಿ ಒಬ್ಬ DCC ಅಧ್ಯಕ್ಷ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇವತ್ತಿನವರೆಗಾಗಿ ಬಳ್ಳಾರಿ ಮೇಯರ್ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇವತ್ತಿನವರೆಗಾಗಿ ಇವನ್ ಟುಡೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿಲ್ಲ. ಇಷ್ಟು ಜನಸಂಖ್ಯೆ ಲೆವೆಲ್ ಇದ್ದು ಸಪೋರ್ಟ್ ಮಾಡ್ತಾ ಇದ್ರು, ನಾವು ಹೇಳಲಿಕ್ಕೆ ನಮಗೆ ಒಂಥರ ಮುಜೂರು ಆಗುತ್ತೆ. ಇದು ನಮ್ಮನ್ನ ನಾವೇ ದೂರಿಸಿಕೊಂಡಾಗ ಹಾಗೆ ಇದು ಅನಿವಾರ್ಯತೆ. ಹೀಗೂ ನಾವು ಜೊತೆಯಲ್ಲೇ ಬರ್ತಿದ್ದೀವಿ, ನೋವು ಅಂತಿದ್ದೀವಿ, ಅನಿವಾರ್ಯತೆಯನ್ನು ಜೊತೆಗಿದ್ದೀವಿ ನಾವು. ಆದರೆ ನಮ್ಮನ್ನು ಮೇಲಧಿಕಾರಿಗಳಾಗ್ಲಿ, ಮೇಲೆ ಇದ್ದ ರಾಜಕಾರಣಿಗಳಾಗ್ಲಿ, ಅಧಿಕಾರದಲ್ಲಿರುವಂತಕ್ಕಂಥ ರಾಜಕಾರಣಿಗಳಾಗಲಿ ನಮ್ಮನ್ನ ಆಕ್ಚುಲಿ ಅವ್ರ ವಿಶ್ವಾಸಕ್ಕೆ ತಗೊಳ್ಕೊಳ್ತಾ ಇಲ್ಲ. ಅದು ಗೊತ್ತಿಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈಗ ನಾವು ಇಲ್ಲಿ ಸೇರಿದ ಕಾರಣ ಒಂದೇ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಂಭುನಾಥ್ ಅವರು ಮಂತ್ರಿ ಆದ್ಮೇಲೆ ಟಿಕೆಟ್ ಕೊಟ್ಮೇಲೆ ಕುರುಬರಿಗೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಟಿಕೆಟ್ ನೀಡಿಲ್ಲ. ಅವಾಗ ಅಖಂಡ ಜಿಲ್ಲೆ ಇದ್ದಾಗ ಅದು ನಾವು ಹೋರಾಟ ಮಾಡಿದ್ರೆ ಶಂಭುನಾಥ್ಗೆ ಅದು ಮತ್ತೆ ಬೇರೆ ಕಾರಣದಿಂದ ಟಿಕೆಟ್ ಕೊಟ್ಟರಲ್ಲಿ, ಹಾಗಿದ್ರೆ ಸೋಲ್ತಾನೆ, ಇಲ್ಲಿ ಎದುರಿಗೆ ಪ್ರಭಾವ ವ್ಯಕ್ತಿ ಇದ್ದಾನೆ ಹಾಗಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ಟರು. ಅದೃಷ್ಟವತ್ತ ಅಲ್ಲಿ ಅವ್ರು ಗೆದ್ರು, ಆಮೇಲೆ ಅವ್ರ ಮಂತ್ರಿಗಳು ಆದ್ರು. ಅದೇ ಲಾಸ್ಟ್. ಇವನ್ ಟುಡೇ ಇವತ್ತಿನವಾಗಿ ನಮಗೆ ಕಾಂಗ್ರೆಸ್ ಅಲ್ಲಿ ಒಂದು ಟಿಕೆಟ್ ಸಿಗಲಿಲ್ಲ. ಈಗಂತೂ ನಾವು ಕೇಳೋದು ಬಹಳ ವಿಚಿತ್ರ ಆಗಿದೆ. ಯಾಕಂದ್ರೆ ಎಲ್ಲ ರಿಸರ್ವೇಶನ್ 5 ಕ್ಷೇತ್ರ ರಿಸರ್ವೇಶನ್ ಆಗಿದೆ. ಬುಡದಲ್ಲ ಸಿಗರು ಬುಡ ಅಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ ಆಗಿಲ್ಲ. ಬುಡಾಧ್ಯಕ್ಷ ಕೂಡ ಇವನ್ ಟುಡೇ ಇಷ್ಟು ಜನಸಂಖ್ಯೆ ಇದ್ರು ಕೂಡ ನಮಗೆ ಒಂಥರ ಸೋಜಿಗೆ ಅನ್ಸುತ್ತೆ, ದುಃಖ ಆಗುತ್ತೆ. ಈ ಭಾಗದಲ್ಲಿ ಶಂಭುನಾಥ್ ಆದ್ಮೇಲೆ ನಮ್ಮಲ್ಲಿ ಮಂತ್ರಿಗಳು ಇವತ್ತು ಯಾರು ಹೇಳಿದಲ್ಲ, MLA ಆಗಿಲ್ಲ, ಮಂತ್ರಿಗಳಾಗಿಲ್ಲ. ನಮ್ಮ ಈಗ ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮ ಪಕ್ಕದ ಜಿಲ್ಲೆಯವರು ಕೊಪ್ಪಳ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರು ಸಮಾಜದವರಾದ ರಾಘವೇಂದ್ರ ಹಿಟ್ನಾಳ್ ಅವರು ಶಾಸಕರಾಗಿದ್ದಾರೆ. 2-3 ಸರಿ ಗೆದ್ದಿದ್ದಾರೆ ಅವರು. ಅಟ್ಲೀಸ್ಟ್ ಈ ಸರಿ ಆದರೂ ಸರ್ಕಾರ ಏನಾದರೂ ಪುನರ್ರಚನೆ ಆದರೆ ಆಗ್ಲಾದ್ರೂ ನಮಗೆ ಒಂದು ಅವಕಾಶ ಕೊಟ್ಟು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಮಂತ್ರಿ ಮಾಡಲಿ ಎಂಬುದು ಒಂದು ಬೇಡಿಕೆ. ಒಂದೇದು. ಎರಡನೇದು, ನಮ್ಮ ಇಲ್ಲಿ KSL ಸ್ವಾಮಿ MLC ಆದ್ಮೇಲೆ ಇವೆಂಟ್ ಟುಡೇ ಯಾರು ಆಗಿಲ್ಲ ನಮಗೆ. ಅದು ಎಲೆಕ್ಷನ್ ಅಂತ ಎಲೆಕ್ಷನ್ ಬಂದು ಗೆದ್ರು ಟಿಕೆಟ್ ಕೊಟ್ಟ ಮೇಲೆ. ನಾವು ಕೇಳ್ತಾ ಬಂದಿದ್ದೀವಿ, ನಮ್ಮ ಸಮಾಜಕ್ಕೆ ಯಾರಾದ್ರೂ ಒಬ್ಬ ಟಿಕೆಟ್ ಕೊಟ್ಟು MLCಗೆ ಅಂತೆ. ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದೀವಿ. ಇಲ್ಲಿ ಸುಮಾರು 3-4 ಲಕ್ಷ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಇದೀವಿ. ನಾವು ಕೇಳ್ತಾ ಬಂದಿದ್ರು. ಆದ್ರೆ ಅದು ಹಾಗೆ ನಮ್ಮ ಬೇಡಿಕೆ ಕಾಂಗ್ರೆಸ್ ಪಕ್ಷದ ಹಾಗೆ ಉಳಿದಿದೆ. ಇವನ್ ಟುಡೇ ಇವತ್ತಿನವರೆಗಾಗಿ ಅದು ನಮಗೆ ಮನ್ನಣೆ ಸಿಗ್ತಿಲ್ಲ. ಹೀಗಾಗಿ ನಿಮ್ಮ ಮುಖಾಂತರ ನಮ್ಮ ಬೇಡಿಕೆ ನಾವು ಪಕ್ಷಕ್ಕೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ನಮ್ಮ ಜನಾಂಗದವರಿಗೆ, ನಮ್ಮ ಸಮಾಜಕ್ಕೆ ಯಾವ್ದಾವ್ರಿಗೊಬ್ಬರಿಗೆ MLC ಸ್ಥಾನ ನೀಡಲಿ. ರಾಘವೇಂದ್ರ ಹಿಟ್ನಾಳ್ ಅವರಿಗೆ
ಪುನರ್ರಚನೆ ಆದರೆ ಮಂತ್ರಿಯನ್ನ ಮಾಡಲಿ ಎಂಬುದು ನನ್ನ ಉದ್ದೇಶ, ಬೇಡಿಕೆ. ಆಮೇಲೆ ಬುಡಾಧ್ಯಕ್ಷ ನಾವು ಮಾಡಿದರೆ 2 ಸರಿ ಬುಡಾಧ್ಯಕ್ಷ ಮಾಡ್ತಾರೆ. ನಾವು ಕೇವಲ ಮೂಕ ಪ್ರೇಕ್ಷಕರಾಗಿ ಕೂತಿದ್ವಿ ಕಾಂಗ್ರೆಸ್ ಅಲ್ಲಿ. ನೀವೇ ನೋಡ್ತಿದ್ರಿ, ನಮ್ದು ಯಾವುದೇ ಬೋರ್ಡೇ ಇಲ್ಲ. ಹೋಸರಿ ಹೆಂಗಾಯ್ತು, ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೂ ಹಾಗೆ ಆಯ್ತು ನಮಗೆ, ಈಗಲೂ ಆಯ್ತಾಯ್ತು. 3 ವರ್ಷ ಆದ್ರೂ ಒಂದು ಬೋರ್ಡ್ ನಮಗಿಲ್ಲ. ರಾಜ್ಯ ಮಧ್ಯ ಬೋರ್ಡು ನಮ್ಮಲ್ಲಿ ಇವತ್ತಿನವರೆಗೆ ಸಿಕ್ಕಿಲ್ಲ. ಹೀಗಾಗಿ ಒಂದು ವೇಳೆ ಬೋರ್ಡ್ಗಳೇನಾದ್ರು ಮತ್ತೆ ಬದಲು ಮಾಡಾಗಿದ್ರೆ ನಮ್ಮಲ್ಲಿ ಒಂದು ಇಬ್ಬರಿಗೆ ಯಾರಿಗಾದ್ರು ಬೋರ್ಡ್ ಕೊಡ್ಲಿ, ಪಕ್ಷದಲ್ಲಿ ಇದ್ದವರಿಗೆ ಕೊಡ್ಲಿ. ಅವರು ಪಕ್ಷದಲ್ಲಿ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಇಬ್ಬರಿಗೆ ಬೋರ್ಡ್ ಕೊಡ್ಲಿ, ಯಾವ್ದಾದ್ರು ಸ್ಟೇಟ್ ಬೋರ್ಡ್ ಕೊಡ್ಲಿ. ಮತ್ತೆ ಇವತ್ತು ಹೇಳಿದಾಗಲೇ ಬುಡಾಧ್ಯಕ್ಷ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ. ಇಷ್ಟು ಜನಸಂಖ್ಯೆಯಲ್ಲಿ ನಾವು ಅಂತ ನನಗೆ ಮುಜುಗರ ಅಂತ ಹೇಳಲಿಕ್ಕೆ ಅದೊಂದು ಬುಡಾಧ್ಯಕ್ಷ ಮಾಡಿಕೊಳ್ಳಿಲ್ಲ ನಮಗೆ. ಇದು ನನ್ನ ಬೇಡಿಕೆ. ನಮ್ಮ ಸ್ನೇಹಿತರನ್ನ ಹಲವಾರು ಜನ ಮಾತಾಡಿರೋದಾರೆ, ಅವರೆಲ್ಲ ಮಾತಾಡ್ತೇನೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಮಾಜ. ಅವರು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಂಘ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಅವ್ರಿಗೆ ಮಂತ್ರಿ ಕೊಡ್ಬೇಕಂತ ನಮ್ಮೆಲ್ಲರ ಹಾಕೋತಾ ಇದ್ದಾರೆ. ಯಾವ್ದೋ ಹೇಳಿದ್ರೆ ಯಾವ್ದು ಒಂದೇ ಮಾಡ್ತಾರೆ. ಮಂತ್ರಿ ಮಾಡಿದ್ರೆ ಕೆಮ್ಮಪ್ಪ ಆಗ್ಲಿಕ್ಕಿಲ್ಲ, ರಾಜ್ಯಾಧ್ಯಕ್ಷ ಆಗ್ಲಿಕ್ಕಿಲ್ಲ. ಸೊ ಪುನರ್ರಚನೆ ಆದ್ರೆ, ರೀಶಫಲ್ ಆದ್ರೆ ಅದು ಹೈಕಮಾಂಡ್ ಬಿಟ್ಟ ವಿಷಯ, ಅದಲ್ಲ. ಹೇಗೆ ಮಂತ್ರಿ ಮಾಡ್ಲಿ? ಇವೆಲ್ಲ ಮತ್ತೆ ಬಹಳ ನಿಷ್ಠುರ ಆಗ್ಬಿಟ್ಟು ಅದಕ್ಕೆ ಅದೇ ಅಲ್ಲೇ ಅಲ್ಲ, ಮತ್ತೆ ಹೋರಾಟ ಮತ್ತೆ ನಾವು ಮುಖ್ಯಮಂತ್ರಿ ಜೊತೆ ಹೋಗ್ತೇವೆ, ಪಕ್ಷದ ಹಿರಿಯರ ಜೊತೆ ಮಾತಾಡ್ತೇವೆ. ಈಗ ಇಲ್ಲ ನಾವು ನಿಮ್ಮಲ್ಲಿ ಮಾತಾಡಿದ ಮೇಲೆ, ನಿಮ್ಮ ಮುಖಾಂತರಲ್ಲಿ ಬಿಟ್ಟಿದ ಮೇಲೆ ಮತ್ತೆ ನಾವು ಸೇರಿ ಹೋಗ್ತೀವಿ. ಇಲ್ಲ, ನಿಮಗೆ ಗೊತ್ತಿರ್ಬೇಕು, ನನಗೆ ಗೊತ್ತಿರೋ ವಿಷಯ ಇಲ್ಲ. ಅದು ಹೈಕಮಾಂಡ್ ಬಿಟ್ಟ ವಿಷಯ ಇಲ್ಲ, ಅದು ಹೈಕಮಾಂಡ್. ಇಲ್ಲ ಅದೇ ಇದು ನಮ್ಮ ಬೇಡಿಕೆ ಇದೆ. ಅಲ್ಲ, ಇದು ನಮ್ಮ ಬೇಡಿಕೆ, ನಿರಂತರ ಇರ್ತೇವೆ ಬೇಡಿಕೆ. ಇದು ಬೇಡಿಕೆ. ಅವಾಗ ತೀರ್ಮಾನ ಮಾಡ್ತೇವೆ. ಆಗದೆ ಇದು ಪಕ್ಷದಲ್ಲಿ ತೀರ್ಮಾನ ಮಾಡ್ತೇವೆ. ಸಮಾಜ ಮುಖಂಡರು ಸೇರಿ ಮತ್ತೆ ನಮ್ಮ ನಿರ್ಧಾರ ಏನಂಬುದು ಅವಾಗ ಕೈಗೊಳ್ತೇವೆ. ನಾವು ನಿಮ್ಮನ್ನು ಕರೆದು ನಿಮ್ಮಲ್ಲೇ ಮತ್ತೆ ಮಾತಾಡ್ತೇವೆ. ಈಗ ಅಲ್ಲಿ ಬಹಳ ಇದು ಮಾಡಿ ನಮ್ಮ ಜಿಲ್ಲೆಯವರು ಅಲ್ಲ, ಅವರು ಕೊಪ್ಪಳ ಜಿಲ್ಲೆಯವರು. ಹಾಲಿ ಈಗ ಕೊಪ್ಪಳ ಜಿಲ್ಲಾಧ್ಯಕ್ಷರು ಇದ್ದಾರೆ. ಆಮೇಲೆ ಕಾಲೇಜ್ ಸ್ಕೂಲ್ ಕಟ್ಟಿದ್ದಾರೆ, ಸಂಘದ ವತಿಯನ್ನು ಕಟ್ಟಿದ್ದಾರೆ. ಆಮೇಲೆ ಕುರುಬ ಸಂಘ ಹಾಸ್ಟೆಲ್ಗಾಗಿ, ಭವನಕ್ಕಾಗಿ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಿದ್ದಾರೆ. ಆ ಭಾಗದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಅವರು. ಇಲ್ಲಿ KMF ನಿಮ್ಮೆಲ್ಲ ಗೊತ್ತು, KMF ಅಧ್ಯಕ್ಷರಾಗಿದ್ದಾರೆ. ಅವರು ಸಮಾಜದ ಬಗ್ಗೆ ಬಹಳ ಕಳಕಳಿ ಇದೆ. ಹೀಗಾಗಿ ನಮ್ಮ ಪಕ್ಕದಲ್ಲಿ ಒಬ್ಬರೇ ತಾನೇ ಇರೋದಿಗೆ ನಾವ್ ಯಾರು ಕೇಳಕ್ಕಾಗಲ್ಲ. ಹೀಗಾಗಿ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇರೋದ್ರಿಂದ, ಪಕ್ಷದಲ್ಲಿ ಚಟುವಟಿಕೆ ಚೆನ್ನಾಗಿರೋದ್ರಿಂದ ಸೊ ಅವರಿಗೆ ಒಂದು ಅವಕಾಶ ಕೊಡ್ಲಿ ಅಂತ. ಹಾಗೆ ಯಾವ್ದೊಂದು ಕೊಡ್ಲಿ ನಮಗೆ. ಮಂತ್ರಿ ಮಾಡಲಿ ಫಸ್ಟ್. ಮಂತ್ರಿ ಆಗದ ಪಕ್ಷದಲ್ಲಿ ಅವ್ನು ಆಮೇಲೆ ನೋಡೋಣ. ಫಸ್ಟ್ ಪುನರ್ರಚನೆ ಆದ್ರೆ ಅಲ್ಲ, ಪುನರ್ರಚನೆ ಆದ್ರೆ ದಯವಿಟ್ಟು ಅಲ್ಲ ಯಾವ್ದು ಪರಿಗಣಿಸ್ಲಿ ಅಂತ. ಬರೀ ಹುಷಾರೋದಕ್ಕೆ ಹೆಂಗಿರೋದು ನಾವು ಅಧಿಕಾರ ಇಲ್ಲ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಬ್ರು MLA ಅವ್ರು ಹೇಳಿಲ್ಲ, ಈಗ ಸಮುದ್ರ ಪಕ್ಕ ಇದ್ರು ಉಪ್ಪಿ ಬರ ಅಂತ ಹೇಳಿದ್ರಲ್ಲ, ಹಾಗಾಗಿ ನಮ್ ಕತೆ. ಈಗ ಬಹುತೇಕ ಈ ಹಳೆ ಮೈಸೂರು ಭಾಗದವರೇ ನಮ್ಮ ಜನಪ್ರತಿನಿಧಿಗಳಾಗಿ ಬಿಂಬಿಸ್ತದಾರ. ನಮ್ಮ ಅಕ್ಕ ಈ ಸಮುದಾಯಗಳಿಗೆ ಧ್ವನಿ ಇಲ್ದಂಗಾಗೈತೆ. ಆ ಕಾರಣವಾಗಿ ನಮ್ಮ ಭಾಗದಲ್ಲಿ ಗುರುತಿಸಿ ಈ ಭಾಗದ ಅಭಿವೃದ್ಧಿ, ಈ ಸಮಾಜಕ್ಕೆ ಕಾರಣಭೂತರಾಗಬೇಕು, ಈ ರಾಘವೇಂದ್ರ ಹಿಟ್ನಾಳ್ ಅವ್ರನ್ನ ಮಂತ್ರಿ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ. ನಮ್ಮ ಸಮುದಾಯದ ಅಹಿಂದ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ
ಪಕ್ಷ ಅಂತ ನಾವೇಂತ ನಮ್ಮ ಎಲ್ಲಾ ವ್ಯವಸ್ಥೆ ಒಳಗಡೆ ಇವತ್ತು ಹೈಕಮಾಂಡ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಸತ್ಯ. ಅದ್ರ ಜೊತೆಗೆ ನಮ್ಮ ನಾವು ಪ್ರತಿ ಹಂತದಲ್ಲಿ ನಾವು ಅಧಿಕಾರವನ್ನು ಕೇಳುವಂತ ಸಂದರ್ಭದಲ್ಲಿ ನಮಗೇನಂತದೆ ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಮುಖ್ಯ ವಿಚಾರಧಾರೆ ಏನಂತ ಈಗ 12 ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಮಗೆ ಒಂದು 2ನೇ ಹಂತದಲ್ಲಿ ನಾಯಕತ್ವ ಸೃಷ್ಟಿ ಆಗ್ತದೆ. ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಒಬ್ಬರನ್ನ ಮುಂದೆ ಏನಾದ್ರು ನಿರೀಕ್ಷೆ ಅಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಡಿ. ನಂಬರ್ 1. ನಂಬರ್ 2, ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಜನ ನಾವು ನಿರ್ಣಾಯಕ ಮತದಾನ ಮಾಡಿದಂತ ಈ ಪಾರ್ಟಿ ಪ್ಲಾಟ್ಫಾರ್ಮ್ ಹೇಳ್ತದೆ. ಯಾಕಂದ್ರೆ ಎಲ್ಲಾ ರಾಷ್ಟ್ರದಲ್ಲಿ ಅಹಿಂದ ನಾಯಕತ್ವದಲ್ಲಿ ನಾವು ಹಿರಿಯರ ಸ್ಥಾನವನ್ನು ವಹಿಸ್ತಾ ಇದ್ದೀವಿ. ಆ ವಹಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಮುಖಾಂತರ ಈ ಭಾಗದ ಅಖಂಡ ಬಳ್ಳಾರಿಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳೇ ಸೇರಿ ಒಬ್ಬರಿಗೆ ಅರ್ಹ ವ್ಯಕ್ತಿಗೆ ನಮ್ಮ ಕಾಂಗ್ರೆಸ್ ಅರ್ಹ ವ್ಯಕ್ತಿಗೆ ವಿಮರ್ಶೆ ಮಾಡೋದ್ರ ಮುಖಾಂತರ ಈ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆ ನಾಯಕತ್ವಕ್ಕೆ ನಾವು ಧ್ವನಿಯಾಗಬೇಕು. ಯಾಕಂದ್ರೆ ಮೀಸಲಾತಿ ವ್ಯವಸ್ಥೆ ನಮಗೂ ಅವಕಾಶ ಬೇಕಂತಕ್ಕಂಥದ್ದು ನಮ್ಮ ಸಮುದಾಯದ ಬೇಡಿಕೆ, ಪ್ರಮುಖ ಬೇಡಿಕೆ. ಸರಿಗ ನಿಮ್ಮದೇ ಸರ್ಕಾರದಲ್ಲಿ ಸಿಎಂ ಅವರಿದ್ದಾರೆ, ಈಗಿದ್ರು ಕೂಡ ಮತ್ತೆ ಒತ್ತಾಯ ನಡೀತಾ ಇದೆ. ಏನ್ ಉದ್ದೇಶ, ಯಾಕೆ ಧೋರಣೆ ಆಗ್ತಾ ಇದೆ? ನಮ್ಮ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯ ಅವರು ನಮ್ಮ ಪ್ರಬಲ ನಾಯಕರು, ಅವರ ಅಹಿಂದ ವರ್ಗಕ್ಕೆ ಪ್ರಶ್ನಾತೀತ ನಾಯಕರು. ಈಗಾಗಲೇ ಅವರು ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಗೆ ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಕೀರ್ತಿ ಅವ್ರಿಗಿದೆ. ಅದರ ಜೊತೆಗೆ ನಮ್ಮ ಕೊರತೆ ಏನಿದೆ ಅಂದರೆ, ಅವ್ರು ಮುಖ್ಯಮಂತ್ರಿಗಳಿದ್ದಾರೆ, ಆದರೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಿಂದ ನಮ್ಮ ಸಮಾಜದ ಕಷ್ಟ ಸುಖಗಳನ್ನ ಆಗುವಗಳನ್ನ ನೋಡ್ಕೊಳ್ಳೋಕ್ಕೆ ಈ ಭಾಗದ 42 ಕ್ಷೇತ್ರಗಳ ಪೈಕಿ ಹೈದರಾಬಾದ್ ಕರ್ನಾಟಕ ಏಕೈಕ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು 3ನೇ ಬಾರಿ ಸತತವಾಗಿ ಗೆದ್ದಿದ್ದಾರೆ. ಅವರು ಆಗೋದ್ರಿಂದ ಏನಾಗುತ್ತೆ, ಮತ್ತೆ ಕುರುಬ ಸಮುದಾಯವನ್ನು ಕೆಳಮಟ್ಟದಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ, ನಮ್ಮ ಕಷ್ಟ ಸುಖಗಳನ್ನ ಅಲಿಸ್ಲಿಕ್ಕೆ ಒಬ್ಬ 2ನೇ ಪಂಥೀಯ ನಾಯಕತ್ವ ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಒಬ್ಬ ನಾಯಕತ್ವ ಬೇಕು ಅನ್ನೋ ಕಾರಣಕ್ಕೆ ರಾಘವೇಂದ್ರ ಹಿಟ್ನಾಳ್ ಅವ್ರನ್ನ ಮಂತ್ರಿ ಮಾಡೋದ್ರ ಮೂಲಕ ನಾವೆಲ್ಲರೂ ಅವ್ರ ಜೊತೆಗೂಡಿ ಮತ್ತೆ ಇಷ್ಟು ಪಕ್ಷವನ್ನು ಬಲಪಡಿಸ್ಬೋದು. ಮತ್ತು ನಮ್ಮ ಸಮಾಜ ಆಗುಗಳನ್ನ ಒಬ್ಬರು ಕೇಳೋಕ್ಕೆ ಒಬ್ಬರು ನಾಯಕತ್ವ ಬೇಕು ಅನ್ನೋ ಯುವಕರಿದ್ದಾರೆ. ಆ ಕಾರಣಕ್ಕೆ ಒತ್ತಾಯ ಮಾಡ್ತಿದ್ವಿ. ಯಾವುದು ಇದು ಅನ್ಯಥಾ ಬೇರೆ ಭಾವನೆ ಇಲ್ಲ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.